ಇವತ್ತು ನಾವು ಯಾವ ರೀತಿ ಒಂದು ಬಳಕೆ ಚಟುವಟಿಕೆ ಬಗ್ಗೆ ನೋಡೋಣ. ಕೆಳಗಿನ ಮನೆಗಳಿಂದ ಅಕ್ಷರಗಳನ್ನು ಆರಿಸಿ ನೀರಿನ ಮೂಲಗಳನ್ನು ಕಂಡುಹಿಡಿದು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇವಾಗ ನಾವು ಇಲ್ಲಿ ಈ ಒಂದು ಪದಬಂಧದ ರೀತಿಯಲ್ಲಿ ಬಾಕ್ಸ್ ಥರ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಅಕ್ಷರಗಳನ್ನು ಯಾವ ರೀತಿ ಜೋಡಣೆ ಮಾಡಬೇಕು, ಹೊಂದಿಸ್ಬೇಕು ಎಂಬುದನ್ನು ನಾವು ನೋಡೋಣ. ಇವತ್ತು ನಾವು ನೀರಿನ ಮೂಲಗಳು ಯಾವ್ಯಾವೆಂಬುದನ್ನು ಈ ಅಕ್ಷರಗಳ ಜೋಡಣೆಗಳ ಮೂಲಕ ನಾವು ತಿಳಿಯೋಣ. ಇವಾಗ ನಮಗೆ ಕೊಳವೆ ಆಯಿತಾ, ಕೆರೆ, ತೊರೆ, ಹೊಳೆ ಆಯಿತಾ, ನದಿ, ಅದೇ ರೀತಿ ಸಾಗರ, ಮತ್ತು ಆಮೇಲೆ ಸುರಂಗ, ಮತ್ತು ಆಮೇಲೆ ಸಮುದ್ರ, ಆಮೇಲೆ ಸರೋವರ, ಅದೇ ರೀತಿಯಲ್ಲಿ ಹಳ್ಳ, ಕಡಲು ಮತ್ತು ಮಳೆ. ಈ ರೀತಿಯಲ್ಲಿ ನಾವು ಅಕ್ಷರಗಳ ನೀರಿನ ಮೂಲಗಳು ಯಾವ್ಯಾವಿದೆ ಎಂಬುದನ್ನು ನಾವು ಈ ಒಂದು ಪದಬಂಧದ ರೀತಿಯಲ್ಲಿ ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಬಿಟ್ಟಿರುವಂಥ ಒಂದು ಜಾಗದಲ್ಲಿ ಈ ಒಂದು ನೀರಿನ ಮೂಲದ ಹೆಸರುಗಳನ್ನು ಬರೆಯೋಣ. ಕೊಳ, ಅದೇ ರೀತಿಯಲ್ಲಿ ತೊರೆ ಮತ್ತು ಕೆರೆ, ಹೊಳೆ, ಅದೇ ರೀತಿಯಲ್ಲಿ ನದಿ ಮತ್ತು ಸಾಗರ ಮತ್ತು ಸುರಂಗ, ಅದೇ ರೀತಿಯಲ್ಲಿ ಸರೋವರ ಮತ್ತು ಹಳ್ಳ ಮತ್ತು ಕಡಲು ಮತ್ತು ಕಡಲು ಮೀನ್ಸ್ ಸಮುದ್ರ, ಕಡಲು ಮತ್ತು ಮಳೆ. ಇವೆಲ್ಲ ಒಂದು ಅಕ್ಷರಗಳಿಂದ ನಾವು ನೀರಿನ ಮೂಲಗಳನ್ನು ನಾವು ಈ ಒಂದು ಮೂಲಗಳ ಬಗ್ಗೆ ನಾವು ಇವತ್ತು ಒಂದು ಪದಬಂಧದ ರೀತಿಯಲ್ಲಿ ನಾವು ಇವತ್ತು ತಿಳಿದುಕೊಂಡಿದ್ದೇವೆ. ನಿಮಗೆ ಈ ಒಂದು ಕ್ಲಾಸ್ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕಾನನ್ನು ತಪ್ಪದೇ ಪ್ರೆಸ್ ಮಾಡಿ. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸ್ಗೆ. ಥ್ಯಾಂಕ್ ಯು.